ಶ್ರೀಮಾತ್ರೇ ನಮಃ. ಆಷಾಢ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆಯಿಂದ ಆರಂಭಿಸಿ ಆಷಾಢ ಮಾಸದ ಶುಕ್ಲ ಪಕ್ಷದ ನವಮಿಯವರೆಗೂ ಭಗವತಿಯನ್ನು ವಿಶೇಷವಾಗಿ ಆರಾಧಿಸುವಂಥ ಒಂದು ಪರಿಪಾಠ ಇದೆ. ಇದನ್ನು ಗುಪ್ತ ನವರಾತ್ರಿ ಅಂತ ಕರೀತಾರೆ. ಸಾಧಕರು, ತಾಂತ್ರಿಕರು ತಮ್ಮ ವಿಶೇಷ ಸಾಧನೆಗಳಿಗೆ ಈ ದಿನಗಳನ್ನು ಬಳಸ್ಕೊಳ್ತಾರೆ. ಸಾತ್ವಿಕವಾಗಿ ಭಗವತಿಯನ್ನು ಆರಾಧಿಸುವವರು ಸಹ ಈ ದಿನಗಳಲ್ಲಿ ಭಗವತಿಯ ನಾನಾ ರೂಪಗಳನ್ನು ಸ್ಮರಣೆ ಮಾಡಿ ಆಕೆಯ ಲೀಲಾ ವಿಭೂತಿಗಳನ್ನು ಕೊಂಡಾಡುವ ಶ್ಲೋಕಗಳನ್ನು, ಸ್ತೋತ್ರಗಳನ್ನು ಹೇಳಿಕೊಳ್ಳುವುದರ ಮೂಲಕ ಅರ್ಚನೆಯಿಂದ, ಅಭಿಷೇಕಗಳಿಂದ, ವಿಶೇಷವಾದ ನೈವೇದ್ಯ ಪದಾರ್ಥಗಳನ್ನು ಸಮರ್ಪಣೆ ಮಾಡೋದರಿಂದ ಆಕೆಯ ಪ್ರೀತಿಗೆ ಪಾತ್ರರಾಗಬಹುದು. ಮುಖ್ಯವಾಗಿ ನಾವು ಸುಲಭವಾಗಿ ಮಾಡಬಹುದಾದಂಥ ಭಗವತಿಯ ಉಪಾಸನೆ ಅಂತಂದರೆ ಆಕೆಯ ವಿವಿಧ ಸ್ತೋತ್ರಗಳನ್ನು, ಮಂತ್ರಗಳನ್ನು ಹೇಳಿಕೊಳ್ಳೋದು. ವಾರಾಹಿಯ ಮೂಲ ಮಂತ್ರ ಅಥವಾ ವಾರಾಹಿ ಮಂತ್ರದ ಸಾಧನೆ ಮಾಡಬೇಕು ಅಂತಂದರೆ ಅದನ್ನು ಖಂಡಿತವಾಗಿ ಒಬ್ಬ ನುರಿತ ಗುರುವಿನ ಮಾರ್ಗದರ್ಶನದಲ್ಲಿಯೇ ಮಾಡತಕ್ಕದ್ದು. ಅದಲ್ಲದೆ ನಾವು ಆ ಒಂದು ಮಹಾಶಕ್ತಿಯನ್ನು ನಮ್ಮ ಮನೆಯಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡೋದಕ್ಕೆ ಅಥವಾ ಆಕೆಯ ಮಂತ್ರದ ಸಾಧನೆ ಮಾಡೋದಕ್ಕೆ ಪ್ರಯತ್ನ ಮಾಡಿದಾಗ ಏನಾದರೂ ವೈಪರೀತ್ಯಗಳು ನಡೆದಾಗ ನಾವು ದುಃಖಕ್ಕೆ ಈಡಾಗಬೇಕಾಗ್ತದೆ. ಹೀಗಾಗಿ ವಾರಾಹಿ ದೇವಿಯ ಮೂಲ ಮಂತ್ರ ಸಾಧನೆಗೆ ಖಂಡಿತವಾಗಿ ನಿಮಗೆ ಒಬ್ಬ ಗುರುವಿನ ದೀಕ್ಷೆ ಆಗಿರಬೇಕು. ಆದರೆ ವಾರಾಹಿ ದೇವಿಯ ವಿವಿಧ ನಾಮಾವಳಿಗಳನ್ನು ಹೇಳಿಕೊಳ್ಳೋದು, ಆಕೆಯ ಅಷ್ಟೋತ್ತರ ಶತನಾಮ ಸ್ತೋತ್ರ, ದ್ವಾದಶ ನಾಮ ಸ್ತೋತ್ರ ಅಥವಾ ಆಕೆಯ 108 ದಿವ್ಯ ನಾಮಗಳಿಂದ ಆಕೆಯ ಕುಂಕುಮವನ್ನಾಗಲಿ, ಅರಿಶಿನವನ್ನಾಗಲಿ, ಬಿಲ್ವಪತ್ರೆಯನ್ನಾಗಲಿ, ಹಳದಿ ಬಣ್ಣದ, ಕೆಂಪು ಬಣ್ಣದ ಹೂವುಗಳನ್ನಾಗಲಿ ಸಮರ್ಪಣೆ ಮಾಡೋದರಲ್ಲಿ ನಿಮಗೆ ಯಾವುದೇ ಅಭ್ಯಂತರ ಇಲ್ಲ. ಈಗ ನಾನು ನಿಮ್ಮೊಂದಿಗೆ ವಾರಾಹಿ ಅಷ್ಟೋತ್ತರ ಶತನಾಮ ಸ್ತೋತ್ರವನ್ನು ಹಂಚಿಕೊಳ್ತೇನೆ. ಇದರ ಸಾಹಿತ್ಯವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ನಮ್ಮ ಫೇಸ್ಬುಕ್ ಪೇಜ್ನಲ್ಲಿಯೂ ಸಹ ಈ ಸ್ತೋತ್ರದ ಸಾಹಿತ್ಯ ಇರ್ತದೆ. ಈಗಾಗಲೇ ನಾನು ವಾರಾಹಿ ದೇವಿಯ ದ್ವಾದಶ ನಾಮ ಸ್ತೋತ್ರವನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಅದರ ಜೊತೆಗೆ ಸಮಯಾವಕಾಶ ಇದ್ದಾಗ ಈ 9 ದಿನಗಳಲ್ಲಿ ವಿಶೇಷವಾಗಿ ನಾವು ಒಂದಷ್ಟು ಸಮಯವನ್ನು ಭಗವತಿಯ ಆರಾಧನೆಗೆ ಮೀಸಲಿಟ್ಟು ಈ ಅಷ್ಟೋತ್ತರ ಶತನಾಮ ಸ್ತೋತ್ರವನ್ನು ಹೇಳಿಕೊಳ್ಳಬಹುದು. ಅಥವಾ ನಮ್ಮದು ಯಾವುದಾದರೂ ಕೋರ್ಟು ಕಚೇರಿಯಲ್ಲಿ ವ್ಯಾಜ್ಯಗಳಿದ್ದಲ್ಲಿ ಅಥವಾ ಯಾವುದೇ ಭೂಮಿಯ ಸಂಬಂಧವಾದಂಥ ತಕರಾರುಗಳಿದ್ದಲ್ಲಿ, ನಮಗೆ ಮನೆ ಕಟ್ಟಬೇಕು ಅನ್ನುವಂಥ ಅಭಿಲಾಷೆ ಇದ್ದು ಯಾವುದೋ ಒಂದು ವಿಘ್ನದಿಂದಾಗಿ ಮನೆ ಕಟ್ಟಲು ಸಾಧ್ಯವಾಗದೇ ಇದ್ದಲ್ಲಿ, ನಿವೇಶನಗಳನ್ನು ಕೊಳ್ಳಲು ಯಾವುದೇ ತೊಂದರೆಗಳಿದ್ದಲ್ಲಿ, ಈ ರೀತಿಯ ಯಾವುದೇ ಸಮಸ್ಯೆಗಳಿಗೆ ಪರಿಹಾರವಾಗಿ ನಾವು ವಾರಾಹಿ ದೇವಿಯ ಅನುಗ್ರಹವನ್ನು ಬೇಡಬಹುದು. ಸಾಮಾನ್ಯವಾಗಿ ನಾವು ನೋಡೋದಾದರೆ ವಾರಾಹಿ ದೇವಿ ಒಂದು ಕೈಯಲ್ಲಿ ನೇಗಿಲನ್ನು, ಒಂದು ಕೈಯಲ್ಲಿ ವನಿಕೆಯನ್ನು ಹಿಡಿದಿರ್ತಾಳೆ. ಇದು ಭೂಮಿಗೆ ಸಂಬಂಧಪಟ್ಟಂಥ ಆಯುಧಗಳನ್ನು ಹಿಡಿದುಕೊಂಡಿರ್ತಾಳೆ. ಆದುದರಿಂದ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ತೊಂದರೆಗಳಿಗೂ ಸಹ ನಾವು ವಾರಾಹಿ ದೇವಿಯನ್ನು ಪೂಜೆ ಮಾಡಬಹುದು. ಗೃಹೀತೋಗ್ರ ಮಹಾಚಕ್ರೆ ಧನುಷ್ಟ್ರೋದ್ಧತ ವಸುಂಧರೆ ವರಾಹರೂಪಿಣಿ ಶಿವೆ ನಾರಾಯಣಿ ನಮಸ್ತುತೆ ಅಂಥೇಳಿ ನಾವು ದುರ್ಗಾ ಸಪ್ತಶತಿಯ ನಾರಾಯಣಿ ಸ್ತೋತ್ರದಲ್ಲಿ ನಾವು ಭಗವತಿ ವಾರಾಹಿಯನ್ನು ಸ್ತೋತ್ರ ಮಾಡ್ತೀವಿ. ಅಂದರೆ ಆಕೆ ತನ್ನ ಹಲ್ಲುಗಳಿಂದ, ದಂತಗಳಿಂದ ವಸುಂಧರೆಯನ್ನು, ಭೂಮಿಯನ್ನು ಧರಿಸಿದ್ದಾಳೆ ಅನ್ನೋ ಒಂದು ಪರಿಕಲ್ಪನೆ ಇದೆ. ಯಾಕಂದರೆ ವರಾಹ ದೇವರೇನಿದ್ದಾರೆ ಆತನ ಶಕ್ತಿಯೇ ವಾರಾಹಿ ಆಗಿರ್ತಾಳೆ. ಈಗ ನಾವು ವಾರಾಹಿ ದೇವಿಯ ಅಷ್ಟೋತ್ತರ ಶತನಾಮ ಸ್ತೋತ್ರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಲಿಕ್ಕೆ ಇಷ್ಟಪಡ್ತೇನೆ. ಕಿರಿಚಕ್ರ ರಥಾರೂಢ ಶತ್ರು ಸಂಹಾರಕಾರಿಣಿ ಕ್ರಿಯಾಶಕ್ತಿ ಸ್ವರೂಪ ಚ ದಂಡನಾಥ ಮಹೋಜ್ವಲ ಹಲಾಯುಧ ಹರ್ಷದಾತ್ರಿ ಹಲ ನಿರ್ಭಿನ್ನ ಶಾತ್ರವ ಭಕ್ತಾರ್ತಿತಾಪಶಮನೆ ಮುಸಲಾಯದ ಶೋಭಿನಿ ಕುರ್ವಂತಿ ಕಾರಯಂತಿ ಚ ಕರ್ಮ ಮಾಲಾ ತರಂಗಿಣಿ ಕಾಮಪ್ರದಾ ಭಗವತಿ ಭಕ್ತಶತ್ರು ವಿನಾಶಿನಿ ಉಗ್ರರೂಪ ಮಹಾದೇವಿ ಸ್ವಪ್ನಾನುಗ್ರಹದಾಯಿನಿ ಕೋಲಾಸ್ಯ ಚಂದ್ರಚೂಡಾ ಚ ತ್ರಿನೇತ್ರ ಹಯವಾಹನ ಪಾಶಹಸ್ತ ಶಕ್ತಿಪಾಣಿ ಮುದ್ಗರಾಯುಧಧಾರಿಣಿ ಹಸ್ತಾಂಕುಶ ಜ್ವಲನ್ನೇತ್ರ ಚತುರ್ಬಾಹು ಸಮನ್ವಿತ ವಿದ್ಯುದ್ವರ್ಣ ವಹ್ನಿನೇತ್ರ ಶತ್ರುವರ್ಗ ವಿನಾಶಿನಿ ಕರವೀರ ಪ್ರಿಯಾ ಮಾತಾ ಬಿಲ್ವಾರ್ಚನವರಪ್ರದ ವಾರ್ತಾಳಿ ಚೈವ ವಾರಾಹಿ ವಾರಾಹಸ್ಯ ವರಪ್ರದ ಅಂಧಿನಿ ರುಂಧಿನಿ ಚೈವ ಜಂಭಿನಿ ಮೋಹಿನಿ ತಥಾ ಸ್ತಂಭಿನಿ ಚೇತಿ ವಿಖ್ಯಾತ ದೇವ್ಯಾಷ್ಟಕ ವಿರಾಜಿತ ಉಗ್ರರೂಪ ಮಹಾದೇವಿ ಮಹಾವೀರ ಮಹಾದ್ಯುತಿ ಕಿರಾತರೂಪ ಸರ್ವೇಶಿ ಅಂತಃಶತ್ರು ವಿನಾಶಿನಿ ಪರಿಣಾಮಕ್ರಮ ವೀರ ಪರಿಪಾಕಸ್ವರೂಪಿಣಿ ನೀಲೋತ್ಪಲತಿಲಯ ಪ್ರೀತ ಶಕ್ತಿ ಷೋಡಶ ಸೇವಿತ ನಾರೀಕೇಳೋದಕ ಪ್ರೀತ ಶುದ್ಧೋದಕ ಸಮಾದರ ಉಚ್ಚಾಟಿನಿ ತದೇಶಿ ಚ ಶೋಷಣಿ ಶೋಷಣೀಶ್ವರಿ ಮಾರಣಿ ಮಾರಣೀಶಿ ಚ ಭೀಷಣಿ ಭೀಷಣೀಶ್ವರಿ
ತ್ರಾಸಿನಿ ತ್ರಾಸಿನಿ ಶೀಚ ಕಂಪನಿ ಕಂಪನೀಶ್ವರಿ ಆಜ್ಞಾವರ್ತಿನಿ ಪಶ್ಚಾದಾಜ್ಞಾ ವಿವರ್ತನೀಶ್ವರಿ ವಸ್ತುಜಾತೇಶ್ವರಿ ಜಾತ ಸರ್ವಸಂಪಾದನೀಶ್ವರಿ ನಿಗ್ರಹಾನುಗ್ರಹ ದಕ್ಷಾ ಚ ಭಕ್ತ ವಾತ್ಸಲ್ಯ ಶೋಭಿನಿ ಕಿರಾತ ಸ್ವಪ್ನ ರೂಪಾ ಚ ಬಹುಧಾ ಭಕ್ತ ರಕ್ಷಿಣಿ ವಶಂಕರಿ ಮಂತ್ರರೂಪ ಹುಂಬೇಜೇನ ಸಮನ್ವಿತ ರಂ ಶಕ್ತಿ ಕ್ಲೀಂ ಕೀಲಕಾ ಚ ಸರ್ವಶತ್ರು ವಿನಾಶಿನಿ ಜಪಧ್ಯಾನ ಸಮಾರಾಧ್ಯ ಹೋಮತರ್ಪಣ ತರ್ಪಿತ ದಂಷ್ಟ್ರಾಕರಾಲ ವದನ ವಿಕೃತಾಸ್ಯ ಮಹಾರವ ಊರ್ಧ್ವಕೇಶಿ ಚೋಗ್ರಧರ ಸೋಮ ಸೂರ್ಯಾಗ್ನಿಲೋಚನ ರೌದ್ರೀ ಶಕ್ತಿಪರ ವ್ಯಕ್ತಚೇಶ್ವರಿ ಪರದೇವತಾ ವಿಧಿ ವಿಷ್ಣು ಶಿವಾದ್ಯರ್ಥ ಮೃತ್ಯು ಭೀತೋಪನೋದಿನಿ ಜಿತರಂಭೋರ್ಯುಗಳ ರಿಪು ಸಂಹಾರ ತಾಂಡವ ಭಕ್ತರಕ್ಷಣ ಸಂಲಗ್ನ ಶತ್ರುಕರ್ಮ ವಿನಾಶಿನಿ ದ್ರಾಕ್ಷಾರುಢ ಸುವರ್ಣಾಭಾ ಶತ್ರುಮಾರಣಕಾರಿಣಿ ಅಶ್ವಾರೂಢ ರಕ್ತವರ್ಣ ರಕ್ತವಸ್ತ್ರದಲಂಕೃತ ಜನವಶ್ಯಕರಿ ಮಾತಾ ಭಕ್ತಾನುಗ್ರಹದಾಯಿನಿ ದಂಷ್ಟ್ರಾತಧರಾ ದೇವಿ ಪ್ರಾಣವಾಯು ಪ್ರದಾಸದ ದೂರ್ವಾಸ್ಯ ಭೂಪ್ರದಾ ಚಾಪಿ ಸರ್ವಾಭೀಷ್ಟಫಲಪ್ರದ ತ್ರಿಲೋಚನ ಋಷಿಪ್ರೀತ ಪಂಚಮಿ ಪರಮೇಶ್ವರಿ ಸೇನಾಧಿಕಾರಿಣಿ ಚೋಗ್ರ ವಾರಾಹಿ ಚ ಶುಭಪ್ರದ. ಇದು ಶ್ರೀ ವಾರಾಹಿ ಅಷ್ಟೋತ್ತರಶತನಾಮಸ್ತೋತ್ರಂ. ಭಗವತಿ ವಾರಾಹಿಯ ಈ ದಿವ್ಯ ಮಂಗಳ 108 ನಾಮಗಳನ್ನು ಗರ್ಭಿತವಾದಂಥ ಈ ಅಷ್ಟೋತ್ತರಶತನಾಮ ಸ್ತೋತ್ರವನ್ನು ನಾವು ವಿಶೇಷವಾಗಿ ಆಕೆಯ ನವರಾತ್ರಿ ದಿನಗಳಲ್ಲಿ ಹಾಗೂ ಮಂಗಳವಾರ ಅಥವಾ ನಮಗೆ ಯಾವತ್ತು ಆ ಭಗವತಿಯ ಆ ರೂಪವನ್ನು ಆರಾಧನೆ ಮಾಡಬೇಕು ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ತದೆಯೋ ಆ ದಿವಸ ಅವಶ್ಯವಾಗಿ ಈ ವಾರಾಹಿ ಅಷ್ಟೋತ್ತರಶತನಾಮ ಪಾರಾಯಣ ಮಾಡೋದರ ಮೂಲಕ ಆಕೆಯ ವಿಶೇಷ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗಬಹುದು ಅಂತ ಹೇಳ್ತಾ ವಿರಮಿಸ್ತೇನೆ. ಶ್ರೀಮಾತ್ರೇ ನಮಃ.